ವೀಕ್ಷಕರೇ, ಈ ವಿಡಿಯೋವನ್ನ ಯಾವುದೇ ಪಾರ್ಟಿ ಅಥವಾ ಪಕ್ಷದ ಪರವಾಗಿ ಮಾಡ್ತಿಲ್ಲ. ಆದ್ರೆ ನಿಜವಾಗ್ಲೂ ಕೇಂದ್ರ ಸರ್ಕಾರದ ಒಬ್ಬ ಸಚಿವರ ಎಥನಾಲ್ ಬಿಸ್ನೆಸ್ ಅನ್ನ ಹೆಚ್ಚು ಮಾಡೋಕೆ ಅಂತಲೇ ಈ ಒಂದು ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ತಂದ ರೀತಿ ಕಾಣ್ತಿದೆ. ವೀಕ್ಷಕರೇ, ಇತ್ತೀಚೆಗೆ E90 ಅಂದ್ರೆ 90% ಪೆಟ್ರೋಲ್ ಮತ್ತು 10% ಎಥನಾಲ್ ಅನ್ನ ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತಿದ್ದು, ಇದರಿಂದ ಸಾಕಷ್ಟು ವಾಹನಗಳು, ಅದರಲ್ಲೂ ಹಳೆ ವಾಹನಗಳು ಸಮಸ್ಯೆಗಳನ್ನ ಅನುಭವಿಸ್ತಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೀಗ ಸರ್ಕಾರ E15 ಮತ್ತು E20 ಹಾಗೇನೆ ಇದರ ಜೊತೆಗೆ E25 ಎಥನಾಲ್ ಮಿಕ್ಸಿಂಗ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು, ಇದನ್ನ E50 ವರೆಗೂ ಇನ್ನು 1 ವರ್ಷದಲ್ಲಿ ಮಾಡ್ತೀವಿ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ತಿಳಿಸಿದ್ದು, ಇನ್ನು 3 ವರ್ಷಗಳಲ್ಲಿ 100% ಎಥನಾಲ್ ಕೂಡ ಬಂದೇ ಬರುತ್ತೆ ಅಂತ ತಿಳಿಸಿದ್ದಾರೆ. ನಿಜವಾಗ್ಲೂ ಇದು ಪೆಟ್ರೋಲ್ ಗಾಡಿಗಳನ್ನ ಖರೀದಿ ಮಾಡಿರೋರ್ಗೆ ಅತಿ ದೊಡ್ಡ ಶಾಕ್ ಆಗಿದ್ದು, ಒಂದು ಕಡೆ ಪೆಟ್ರೋಲ್ ಕಾರ್ ಮತ್ತು ಪೆಟ್ರೋಲ್ ಬೈಕ್ಗಳು ಮೈಲೇಜ್ ಅನ್ನ ಕಮ್ಮಿ ಕೊಡ್ತಿದ್ರೆ, ಮತ್ತೊಂದು ಕಡೆ ವೆಹಿಕಲ್ ನ ಇಂಜಿನ್ ಕೂಡ ತುಂಬಾ ಬೇಗ ಕೆಟ್ಟು ಹೋಗ್ತಿದೆ. ಕೆಲ ವೆಹಿಕಲ್ ಗಳಂತೂ ತುಕ್ಕು ಹಿಡಿತಿದ್ದು, ಇದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ರೆ ಇದು ನಮ್ಮ ದೇಶದ ಒಳಿತಿಗೆ ಅಂತ ಹೇಳ್ತಾರೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಈಗಾಗಲೇ 20% ನಷ್ಟು ಎಥನಾಲ್ ಅನ್ನ ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತಿದ್ದು, ಪೆಟ್ರೋಲ್ ನ ಬೆಲೆ ಮಾತ್ರ ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಅದರ ಜೊತೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮಗ ಈ ಒಂದು ಎಥನಾಲ್ ಕಂಪನಿಯನ್ನು ನಡೆಸಿದ್ದು, ಅವರ ಆಸ್ತಿ ಕೇವಲ ಒಂದೇ 1 ವರ್ಷದಲ್ಲಿ 4 ಪಟ್ಟು ಹೆಚ್ಚಳವಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿ ಕೂಡ ಪೆಟ್ರೋಲ್ ಬೈಕ್, ಸ್ಕೂಟರ್ ಅಥವಾ ಕಾರ್ ಇದ್ದಲ್ಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ, ಮತ್ತು ಸರ್ಕಾರ ಆದಷ್ಟು ಬೇಗ ಎಥನಾಲ್ ಮತ್ತು ಪೆಟ್ರೋಲ್ ಮಿಕ್ಸಿಂಗ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.